ಎಲೆಕ್ಟ್ರಿಕ್ ಸ್ವಿಚ್ ತರ ಇಲ್ಲಿಂದ ಪ್ರೆಸ್ ಆದ್ರೆ ಅಲ್ಲಿ ಕೊಡುತ್ತೆ, ಅಲ್ಲಿಂದ ಪ್ರೆಸ್ ಆದ್ರೆ ಇಲ್ಲ. ಅದು ಪ್ರೆಷರ್ ಕೊಟ್ಟಾಗ ಆ ನರ್ವ್ ಎಲ್ಲೆಲ್ಲಿ ಹೋಗ್ತಾ ಇರುತ್ತೆ ಅಲ್ಲೆಲ್ಲ ನಮಗೆ ನೋವು ಬರ್ಲಿಕ್ಕೆ ಶುರು. ಆ ನೋವು ಒಂದು ವಿದಿನ್ ಸೇ 2 or 3 ವೀಕ್ಸ್ ನಮಗೆ ಗೊತ್ತಾಗ್ಬಿಡುತ್ತೆ. ಇತ್ತೀಚೆಗೆ ಮೆನ್ಸ್ ಇರ್ಬೋದು, ಲೇಡೀಸ್ ತುಂಬಾ ಟೈಟ್ ಆಗಿರುವಂತಹ ಡ್ರೆಸ್ ಗಳನ್ನ ಧರಿಸ್ತಾರೆ, ಅದರಲ್ಲೂ ಎಸ್ಪೆಷಲಿ ಲೇಡೀಸ್. ಸೊ ಅದರಿಂದ ಏನಾದ್ರೂ ಈ ಒಂದು ಜಾಯಿಂಟ್ ಪೇನ್ ಗಳು ಬರುತ್ತಾ? ಅತಿಯಾಗಿ ಬಿಗಿಯಾದಂತಹ ಜಾಯಿಂಟ್ ಪೇನ್ಸ್ ಅಂತಲ್ಲ, ಬಟ್ ಬೇರೆ ತರದ ನೋವುಗಳು ಬರುತ್ತೆ. ಬಿಕಾಸ್ ನಮ್ಮ ದೇಹದಲ್ಲಿ ನರ್ವ್ಸ್ ಮತ್ತೆ ಬ್ಲಡ್ ವೆಸಲ್ಸ್ ಅಂತ ಏನಿರುತ್ತೆ, ದೇ ಗೋ ಅಕ್ರಾಸ್ ಅವರ್ ಬಾಡಿ. ನಮ್ಮ ದೇಹದಲ್ಲಿ ಬೇರೆ ಬೇರೆ ಕಡೆ ಅದು ಈ ಎಲೆಕ್ಟ್ರಿಕ್ ಸ್ವಿಚ್ ತರ ಇಲ್ಲಿಂದ ಪ್ರೆಸ್ ಆದ್ರೆ ಅಲ್ಲಿ ಕೊಡುತ್ತೆ, ಅಲ್ಲಿಂದ ಪ್ರೆಸ್ ಆದ್ರೆ ಇಲ್ಲ ಆಗುತ್ತೆ. ಸೊ ಬ್ಲಡ್ ವೆಸಲ್ಸ್ ಮತ್ತೆ ನರ್ವ್ಸ್ ನಮ್ಮ ದೇಹದಲ್ಲಿ ಹೋಗ್ತಾ ಇರೋದ್ರಿಂದ whenever we wear tight clothes, especially hip joints hatra illa ee shoulder joints hatra, that cloth can press on the nerve. So ಹೋಗ್ತಾ ಇರೋ nerve ಮೇಲೆ, ಹೋಗ್ತಾ ಇರೋ blood vessel ಮೇಲೆ it can start compressing on that. ಅದು ಪ್ರೆಷರ್ ಕೊಟ್ಟಾಗ ಆ ನರ್ವ್ ಎಲ್ಲೆಲ್ಲಿ ಹೋಗ್ತಾ ಇರುತ್ತೆ ಅಲ್ಲೆಲ್ಲ ನಮಗೆ ನೋವು ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ದೀಸ್ ಟೈಟ್ ಕಂಪ್ರೆಸಿವ್ ಕ್ಲೋದಿಂಗ್ ಅಂತ ನಾವೇನು ಹೇಳ್ತೇವೆ, ಈ ಕ್ಲೋದಿಂಗ್ ಕ್ಯಾನ್ ಕಾಸ್ ಲಾಟ್ ಆಫ್ ನರ್ವ್ ರಿಲೇಟೆಡ್ ಇಶ್ಯೂಸ್, ನರ್ವ್ ಆ್ಯಂಡ್ ಬ್ಲಡ್ ರಿಲೇಟೆಡ್ ಇಶ್ಯೂಸ್, ಎಸ್ಪೆಷಲಿ ಹಿಪ್ ಜಾಯಿಂಟ್ ಮತ್ತು ಶೋಲ್ಡರ್ ಜಾಯಿಂಟ್ ಹತ್ರ. ದೀಸ್ ಕ್ಲೋತ್ಸ್ ಕ್ಯಾನ್ ಕಾಸ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ಸೊ ಜನರಲಿ ಆ ನೋವು ಒಂದು ವಿದಿನ್ ಸೇ 2 or 3 ವೀಕ್ಸೇ ನಮಗೆ ಗೊತ್ತಾಗ್ಬಿಡುತ್ತೆ ಆ ಥರದ ಕ್ಲೋತಿಂಗ್ ಹಾಕೊಂಡಾಗ. ಬಿಕಾಸ್ ಅದು ನರ್ವ್ ಕಂಪ್ರೆಸ್ ಆದಾಗ ನರ್ವ್ ಎಲ್ಲಿ ಹೋಗುತ್ತೋ ಆ ಜಾಗದಲ್ಲೆಲ್ಲ ನೋವು ಕೊಡ್ಲಿಕ್ಕೆ ಶುರು ಮಾಡುತ್ತೆ.